ಸಾಮಾಜಿಕ ಬಹಿಷ್ಕಾರ ಅನ್ನೋದು ಸಮಾಜಕ್ಕೆ ಅಂಟಿರುವಂತಹ ಅತಿ ದೊಡ್ಡ ಕಳಂಕ, ಅನಿಷ್ಟ ಪದ್ಧತಿ ಅಂತ ಎಜುಕೇಟೆಡ್ಸ್ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬಟ್ ತೀರಾ ಹಳ್ಳಿ ಪ್ರದೇಶದಲ್ಲಿ ಈಗಲೂ ಸಾಮಾಜಿಕ ಬಹಿಷ್ಕಾರದ ಪದ್ಧತಿಯನ್ನು ಅನುಸರಿಸ್ತಾರೆ. ಗುಟ್ಟಾಗಿ ಸರ್ಕಾರಕ್ಕೆ ಗೊತ್ತಾಗದೆ, ತಾಲೂಕು ಆಡಳಿತಕ್ಕೆ ಗೊತ್ತಾಗದೆ ಅನುಸರಿಸೋರು ಇದ್ದಾರೆ. ಇನ್ನು ಮುಂದೆ ಅದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಬಹಳ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಾಮಾಜಿಕ ಬಹಿಷ್ಕಾರ ಇನ್ನು ಮುಂದೆ ಶಿಕ್ಷಾರ್ಹ ಅಪರಾಧ. ಸಾಮಾಜಿಕ ಬಹಿಷ್ಕಾರವನ್ನು ಈ ಮೂಲಕ ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಮಸೂದೆ ಮಂಡನೆಯನ್ನು ಸರ್ಕಾರ ಮಾಡಲಿಕ್ಕಿದೆ. ಯಾವುದೇ ವ್ಯಕ್ತಿ, ಕುಟುಂಬ ಅಥವಾ ಕುಟುಂಬಸ್ಥರನ್ನ ಬಹಿಷ್ಕರಿಸಿದ್ರೆ ಅದು ಅಪರಾಧ ಅಂತ ಕನ್ಸಿಡರ್ ಆಗುತ್ತೆ. ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನು ಕೂಡ ಅಂಥವರ ಮೇಲೆ ವಿಧಿಸಲಾಗುತ್ತೆ ಹಾಗೂ 3 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಯ್ದೆ ಜಾರಿಯಾದರೆ ಬಹಿಷ್ಕರಿಸುವ ತೀರ್ಮಾನವನ್ನು ತೆಗೆದುಕೊಂಡವರು, ಬಹಿಷ್ಕಾರ ಹಾಕುವ ಸಭೆ, ಪಂಚಾಯಿತಿ ನಡೆಸಿದವರು ಎಲ್ಲರೂ ಕೂಡ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡಲಾಗತ್ತೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಗುಟ್ಟಾಗಿ ಇಂಥವೆಲ್ಲ ನಡೆಯುತ್ತೆ ಹಳ್ಳಿಗಳಲ್ಲಿ. ಆಮೇಲೆ ಅದನ್ನು ಹೆದರಿಸೋದು, ತೊಂದರೆ ಕೊಡೋದು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗಲೂ ಸಮಾಜದಲ್ಲಿ ಯಾವುದಾದ್ರೂ ಅನಿಷ್ಟ ಪದ್ಧತಿಗಳು ಜಾರಿಯಲ್ಲಿದ್ದರೆ ಅದು ಈ ಸಾಮಾಜಿಕ ಬಹಿಷ್ಕಾರ ಅನ್ನೋದು. ಇದನ್ನು ಈ ಮಸೂದೆ ಮೂಲಕ ನಿಯಂತ್ರಣ ಮಾಡೋದಕ್ಕೆ, ಅಂಕುಶ ಹಾಕೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಏನೇನನ್ನ ವ್ಯಾಖ್ಯಾನಿಸಲಾಗಿದೆ ಈ ಮಸೂದೆಯಲ್ಲಿ? ಮತ್ತು ಸಾಮಾಜಿಕ ಬಹಿಷ್ಕಾರ ಅನ್ನೋದು ಅದಕ್ಕೆ ಬೇರೆ ಬೇರೆ ಮುಖಗಳಿದ್ದಾವೆ. ಇನ್ನೂ ಕೂಡ ಸಂಪೂರ್ಣವಾಗಿ ರಾಜ್ಯದಲ್ಲಿ ಸಾಮಾಜಿಕ ಬಹಿಷ್ಕಾರ ನಿಷೇಧ ಮಾಡಿಲ್ಲ. ಈಗ ಅದರಲ್ಲೂ ಮುಖ್ಯವಾಗಿ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಹಿಷ್ಕಾರವನ್ನು ಹಾಕಲಾಗುತ್ತೆ. ಎಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಒಟ್ಟಾರೆಯಾಗಿ ಸಾಮಾಜಿಕ ಬಹಿಷ್ಕಾರ ತಡೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಸಚಿವ ಮಹದೇವಪ್ಪನವರು ಮಹತ್ವದ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸ್ತಾ ಇದ್ದಾರೆ. ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ತಡೆಯುವ, ಅಂದರೆ ಜನರ ರಕ್ಷಣೆ ಮಾಡುವಂತಹ ಮಸೂದೆ ಇದು ಬಹಳ ಮಹತ್ವ ಪಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯಿಂದ ಬಹಿಷ್ಕಾರ ಮಾಡ್ತಾರೆ, ಊರಿಗೆ ಬರದೇ ಇರೋ ರೀತಿ ಬಹಿಷ್ಕಾರ ಮಾಡ್ತಾರೆ, ಜಾತಿಯಿಂದ ಬಹಿಷ್ಕಾರ ಮಾಡ್ತಾರೆ, ಶಾಲೆ, ಕಾಲೇಜು, ಆಸ್ಪತ್ರೆ ಇವುಗಳ ಪ್ರವೇಶದಿಂದಲೂ ಕೂಡ ಬಹಿಷ್ಕಾರ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಬಹಿಷ್ಕಾರಗಳು ಇನ್ನೂ ಕೂಡ ಅನಿಷ್ಟ ಪದ್ಧತಿಯಾಗಿ ಉಳ್ಕೊಂಡಿರುವಂಥದ್ದು. ಎಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ಇದು ಶಿಕ್ಷಾರ್ಹ ಅಪರಾಧ ಅನ್ನುವಂತಹ ಇದನ್ನು ಬಹಿಷ್ಕಾರದ ವ್ಯಾಪ್ತಿಯಲ್ಲಿ ತಂದು ಎಲ್ಲ ರೀತಿಯ ಬಹಿಷ್ಕಾರ, 1 ಲಕ್ಷದವರೆಗೆ ಜುಲ್ಮಾನೆ, ಜೊತೆಗೆ 3 ವರ್ಷದವರೆಗೆ ಶಿಕ್ಷೆ, ಒಂದೊಂದು ಪ್ರಕರಣಗಳಲ್ಲಿ ಎರಡೂ ಕೂಡ ಒಟ್ಟಿಗೆ ಶಿಕ್ಷೆ ವಿಧಿಸುವಂತಹ ಸಾಧ್ಯತೆ ಕೂಡ ಇದೆ, ಅವಕಾಶ ಕೂಡ ಈ ಒಂದು ವಿಧೇಯಕದಲ್ಲಿ ತರಲಾಗ್ತಿದೆ. ಒಟ್ಟಾರೆಯಾಗಿ ಗ್ರಾಮೀಣ ಭಾಗದ ಜನರಿಗೆ ಒಂದು ರೀತಿಯಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ. ಜೊತೆಗೆ ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡ್ತಾರೆ, ಅದಕ್ಕೆ ಪ್ರಚೋದನೆ ಕೊಡ್ತಾರೆ. ಬಹಿಷ್ಕಾರಕ್ಕೆ ಮನೆಗಳಲ್ಲಿ ತೀರ್ಮಾನ ಮಾಡ್ತಾರೆ, ಮುಂಜಿ ಮದುವೆ ಸಮಾರಂಭಗಳಲ್ಲಿ ಅಂತ್ಯಕ್ರಿಯೆಗಳಲ್ಲಿ ಬರಬಾರ್ದು ಅಂತ ಬಹಿಷ್ಕಾರ ಹಾಕ್ತಾರೆ. ಎಲ್ಲವನ್ನು ಕೂಡ ಸೇರಿಸಿಕೊಂಡು ಬಹಿಷ್ಕಾರ ಹಾಕಲಾಗುತ್ತೆ. ಯಾರೇ ಪ್ರಚೋದನೆ ಕೊಟ್ಟರು, ಯಾರೇ ಆ ತೀರ್ಮಾನ ಮಾಡಿದ್ರು ಕೂಡ, ಆ ತೀರ್ಮಾನದ ಹಿಂದೆ ಯಾರದೇ ಪ್ರಯತ್ನ ಇದ್ರೂ ಕೂಡ, ಪ್ರೇರೇಪಣೆ ಇದ್ರೂ ಕೂಡ ಎಲ್ಲರೂ ಕೂಡ ಅಪರಾಧಿಗಳು ಅನ್ನುವಂತಹ ಪರಿವ್ಯಾಪ್ತಿಗೆ ತಂದು ಈ ಒಂದು ಮಹತ್ವದ ಮಸೂದೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇವತ್ತು ಮಂಡನೆ ಆಗ್ತಿದೆ, ಇನ್ನೆರಡು ದಿನಗಳಲ್ಲಿ ಅದು ಅಂಗೀಕಾರ ಕೂಡ ಆಗುತ್ತೆ. ಅನಂತರ ರಾಜ್ಯಪಾಲರ ಅನುಮೋದನೆಗೆ ಹೋಗಿ ಕಾಯ್ದೆ ರೂಪದಲ್ಲಿ ಜಾರಿ ಬರುತ್ತೆ. ಮಮತಾ, ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.